ಸೊ ಮತ್ತೆಲ್ಲ ಸೋತ್ರ ಒಂದ್ಸಲ ನಾವು ಸವಲಕ್ಕಿಗೆ. ಸೊ ನೆನ್ನೆ ಬ್ಲಾಗ್ ಬರೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಬ್ಯುಸಿ ಇದ್ವಿ ಕಾಲೇಜ್ ಇದರಲ್ಲಿ ವರ್ಕಲ್ಲಿ. ಸೊ ಇವತ್ತು ಆ ಬ್ಲಾಗ್ ಬರ್ತಾಯಿದೆ. ಸೊ ಇವತ್ತಿನ ಬ್ಲಾಗ್ ಇವತ್ತೇ ಬರ್ತಾಯಿದೆ. ಸೊ ಈಗ ಸದ್ಯಕ್ಕೆ ಫುಲ್ಲು ರಶ್ ಆಗಿರೋ ಬಸ್ಸಿಂದ ಇಳಿದು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಸೊ ಆಕ್ಚುಲಿ ವೆದರ್ ಚೆನ್ನಾಗಿದೆ, ಆ್ಯಕ್ಚುಲಿ ತೋರಿಸ್ತೀನಿ. ನಾನು ಆವಾಗಲೇ ಹೇಳ್ತೀನಲ್ಲ, ನನಗೆ ಈ ಥರ ವೆದರ್ ಇದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಕಾಲೇಜ್ ಹೋಗೋಕ್ಕೆ. ಸೊ ಕಾಲೇಜ್ ಹೋಗಿ ಮುಂದೆ ಬ್ಲಾಗ್ ತುಂಬಾ ದಿನ ಆದ್ಮೇಲೆ ಜಗನ್ ಮತ್ತೆ ಕಾಲೇಜಿಗೆ ಬಂದ. ಸದ್ಯಕ್ಕೆ ಈಗ ಕಾಲೇಜಿಗೆ ಹೋಗಿದ ತಕ್ಷಣ ಮಳೆ ಜೋರಾಗಿ ಬರ್ತಾ ಇದೆ, ನೋಡ್ಬೋದು. ಈಗ ಮಳೆ ಜೋರಾಗಿ ಬರ್ತಾ ಇದೆ, ನೋಡ್ಬೋದು. ಮಳೆಯಲ್ಲಿ ನಿಂತೋಗ್ತಿದೀವಿ, ಆದ್ರೂ ಮತ್ತೆ ಬರ್ತಾವ ನೀವು. ಸೊ ಈಗ ಮಳೆ ನಿಂತಾದ್ಮೇಲೆ ಮುಗಿ ನಿಂತು ಗೈಸ್ ಆಲ್ರೆಡಿ ಆಗಲೇ ಮಳೆ ಬರ್ತಿತ್ತು, ಈಗ ಆಲ್ರೆಡಿ ಬಿಸಿಲು ಆಗ್ತಾ ಇದೆ. ಯಾವಾಗ ವೆದರ್ ಹೆಂಗೆ ಚೇಂಜ್ ಆಗ್ತಿದ್ರೆ ಗೊತ್ತಾಯ್ತಿಲ್ಲ. ವೆದರ್ ಒಳ್ಳೆ ಹುಡುಗಿರು ಮನಸ್ಸಾಗ್ಬಿಟ್ಟಿದೆ, ಪೂರ್ತಿ ಚೇಂಜ್ ಆಗ್ತಿದೆ. ಯಾವಾಗ ಏನಂತ ಗೊತ್ತೇ ಆಗ್ತಿಲ್ಲ. ನೋಡ್ರಿ ಗೈಸ್, ಇದು ಒಳ್ಳೆ ವೆದರ್ ಹಿಂಗೆ ಚೇಂಜ್ ಆಗ್ತದೆ ಒಂಥರ, ಅದು ಬೇರೆ ವಿಷಯ ಇಲ್ಲ. ಇಲ್ಲ ಕಾಮಿಡಿ ಮಾಡಕ್ಕೆ ಬರೋದು, ಕೆಲವ್ರು ಬಂದ್ಬಿಡ್ತಾರೆ ಕಾಮಿಡಿ ಮಾಡಬೇಕು ಅಂತ ಟೈಮ್ ಪಾಸ್ ಮಾಡಕ್ಕೆ. ಏನು ಮಾಡೋಣ ಗೈಸ್, ನೀವು ಒಳ್ಳೆ ಮುಂದಿನ ದಿನ ಉಂಟ್ಬಿಡ್ಬಾ ಪೃಥ್ವಿ ಆಗ್ಬೋದು, ಅವಾಗ ಈಸಿ ಅಂತ ಒಳ್ಳೆ ಪೃಥ್ವಿ ಆಗಲ್ಲ. ಸೊ ಮತ್ತೆ ಮುಂದಿನ ಬ್ಲಾಗ್ ಸಿಗೋಣ ವಿಷಯ ಅಲ್ಲಿ ಗೊತ್ತಿದೆ. ಮುಂದಿನ ಬ್ಲಾಗ್ ಊಟ ಆದಮೇಲೆ. ಸೊ ಗೈಸ್ ಮತ್ತೆ ಮಳೆ ಬರೋ ಥರ ಹೋಗ್ಬೋದು, ತೋರಿಸ್ತೀನಿ ನೋಡಿ. ಈ ಸಲ ಮಳೆ ಅಂತೂ ಕೊಚ್ಕ ಹೊಡಿತಿದೆ, ಇವಾಗ ಫುಲ್ ಬೆಟ್ಟಾಗೋಗ್ಬಿಟ್ಟಿದೆ. ಏನು ವೆದರ್ ಗುರು ಇದು? ಈಗಿನ ಮಳೆ ಬಂದಿತ್ತು, ಮತ್ತೆ ಬಿಸಿಲು ಬಂತು, ಆಲ್ರೆಡಿ ಮಳೆ ಬಂದಿದೆ. ಬೆಂಗಳೂರು ವೆದರೇ ಹಂಗೆ, ಯಾರಿಗೂ ಅರ್ಥನೇ ಆಗಿಲ್ಲ. ಬೆಂಗಳೂರು ವೆದರ್ ಹುಡುಗಿರ ಥರ ಆಗೋಗ್ಬಿಟ್ಟಿದೆ, ಏನೂ ಅರ್ಥನೇ ಆಗ್ತಿಲ್ಲ ಯಾರು ಯಾವಾಗ ಏನು ಅಂತ. ಸದ್ಯಕ್ಕೆ ಊಟ ಮುಂದಿಲ್ಲ. ಸೊ ಗೈಸ್ ಈಗ ಎಲ್ಲ ಮುಗಿಸ್ಕೊಂಡು ಕೊನೆಗೂ ಲ್ಯಾಬಿ ಎಲ್ಲ ಮುಗಿಸ್ಕೊಂಡು ಕೊನೆಗೂ ಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟು ನಿದ್ದೆ ಎಳೆಸ್ತಾಯಿತ್ತು ಅಂದರೆ ಗಗನಿಗೆ. ಅಂದರೆ ನಾರ್ಮಲ್ ಆ್ಯಕ್ಟಿವ್ ಆಗಿ ಇರ್ತೀನಿ, ಪ್ರೋ ಆ್ಯಕ್ಟಿವ್ ಬಾಯುನು. ಮುಚ್ಚಲ ನೀನು ಕಣ್ಣು ಹಿಂಗೆ ಮಾಡ್ತಾ ಇದ್ದೆ ಗೈ. ಇವೆಲ್ಲ ಎಡಿಟ್ ಮಾಡಿಬಿಟ್ರೆ ಒಳ್ಳೇದು, ಆಮೇಲೆ ಸರ್ಕಲ್ ಬೆಟ್ಟ ಹೊಡಿತಾರೆ. ಎಡಿಟ್ ಅಲ್ಲ, ಇಲ್ಲ ಹಂಗೆ ಆಗೋ. ಬಟ್ ಎಸ್ ಈಗ ಸದ್ಯಕ್ಕೆ ಮನೆಗೆ ಹೋಗಿ ಒಂದು ಗೈಸ್ ದಾಸಹಳ್ಳಿ ಮಾರ್ಕೆಟ್ ಪೂರ್ತಿ ಜನ ಸಾಗರ. ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಪ್ರಿಪೇರೇಷನ್ ಸ್ವಲ್ಪ ಜೋರಾಗೆ ಇದೆ ಎಲ್ಲ ಮನೆಯಲ್ಲಿ ಅನ್ಕೋತೀನಿ. ಸೊ ಪೂರ್ತಿ ನೋಡ್ಬೋದು ಮುಂದೆ ನಾರ್ಮಲ್ ಆಗಿ ಇಷ್ಟು ಜಾಸ್ತಿ ಇದ್ರೆ ಇರಲ್ಲ ಕ್ರೌಡು. ಸದ್ಯಕ್ಕೆ ಈಗ ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ ನಾರ್ಮಲ್ ಆಗಿ ನಿಮ್ಮ ಮನೆ ವರಲಕ್ಷ್ಮಿ ಹಬ್ಬ ಇರ್ಬೇಕಾದ್ರು ಈ ಥರ ಎಲ್ಲ ನಾರ್ಮಲ್ ಆಗಿ ಏನಂತಾರೆ ಅಮ್ಮ ಬಾಯಿ ಗೊತ್ತಿರೋ ಕಡೆ ಹೇಳಕ್ಕೆ ಹೂವು ಎಲ್ಲಕ್ಕೆ ಮತ್ತೆ ದೇವರು ಈ ಥರ ಎಲ್ಲರೂ ಫುಲ್ಲು ನಾವು ದೊಡ್ಡದಾಗಿ ಮಾಡ್ತೀವಿ. ಸೊ ನಮ್ಮದೇ ನಾಳೆ ವರಲಕ್ಷ್ಮಿ ಹಬ್ಬನ ಅಲ್ಲೇ ದೇವ್ರನ್ನ ಕೂರಿಸ್ತಾ ಇದ್ದೀವಿ. ಸೊ ಅದರಿಂದ ಅದನ್ನ ಪೂರ್ತಿ ಬ್ಲಾಗ್ ಆಗ್ತದೆ ಕೂಡ. ಸೊ ಸದ್ಯಕ್ಕೆ ಇವತ್ತು ನಾವು ಬ್ಲಾಗ್ನ ಹಿಂಗೆ ಎಂಡ್ ಮಾಡ್ತೀನಿ. ಒಂದು ಓವರಾಲ್ ಚೆನ್ನಾಗಿತ್ತು. ಬಟ್ ವೆದರ್ ಯಪ್ಪ ಏನು ಹೇಳೋಕ್ಕೆ ಆಗ್ತಿಲ್ಲ. ವೆದರು ಯಾವಾಗ ಮಳೆ ಬರ್ತಿದೆ, ಯಾವಾಗ ಬಿಸಿಲು ಬರ್ತಿದೆ ಅಂತ. ಬಟ್ ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕಡೆ ರೆಡಿ ಆಗ್ತಾಯಿದೆ. ಸೊ ನಾಳೆ ನಿಮಗೆ ಈ ರಾತ್ರಿಯಿಂದನೇ ನಾನು ವರಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಹೆಂಗೆ ರೆಡಿ ಆಗುತ್ತೆ ಎಲ್ಲನೂ ಕೂಡ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ನಾಳೆ ಕಂಪ್ಲೀಟ್ ವ್ಲಾಗ್ ಪೂರ್ತಿ ವರಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ಅಂತ ಇರುತ್ತೆ. ಸೊ ರೆಡಿಯಾಗಿ ನಾಳೆ ವ್ಲಾಗ್ಗೋಸ್ಕರ ಕಾಯ್ತೀರಿ. ಸೊ ಅಲ್ಲಿವರೆಗೂ ಸಿಗೋಣ. ಸಿ ಯು ಟಡ ಬಾಯ್ ಅಂತ ಹೇಳ್ತೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ಸಿ ಯು ಟಡ ಬಾಯ್.